ನಮಸ್ಕಾರ. ಕವಿತಾ ಸ್ಟೋರಿ ಹೈವ್ಗೆ ಸ್ವಾಗತ ಸುಸ್ವಾಗತ. ನಾವು ವಿವಿಧ ದೇಶಗಳ ಕಥೆನ ಕೇಳ್ತಾ ಇದ್ದೀವಿ. ಇಂದು ನಾವು ಚೀನಾ ದೇಶಕ್ಕೆ ಹೋಗ್ತಾ ಇದ್ದೀವಿ. ಸುಂದರ ಲ್ಯಾಂಟರ್ನ್ ದೀಪಗಳು, ಹಳೆಯ ಕಥೆಗಳು ಮತ್ತು ವಿಶಿಷ್ಟ ಸಂಸ್ಕೃತಿಗೆ ಪ್ರಸಿದ್ಧವಾದ ದೇಶ ಇದು. ಬನ್ನಿ ಇಂದಿನ ಕಥೆನ ಕೇಳೋಣ. ಮೇ ಮತ್ತು ಚಿಕ್ಕ ಡ್ರ್ಯಾಗನ್ ನೃತ್ಯ. ಚೀನಾ ಒಂದು ಸಂಭ್ರಮಭರಿತ ಕತೆ. ಚೀನಾ ದೇಶದ ಒಂದು ಚಿಕ್ಕ ಪಟ್ಟಣದಲ್ಲಿ ಚೈನೀಸ್ ನ್ಯೂ ಇಯರ್ ಹಬ್ಬದ ಸಿದ್ಧತೆಗಳು ಜೋರಾಗಿ ನಡೀತಾ ಇದ್ವು. ರಸ್ತೆಗಳ ಮೇಲೆ ಕೆಂಪು ಲ್ಯಾಂಟರ್ನ್ಗಳು ತೂಗುತ್ತಿದ್ದವು. ಬಂಗಾರದ ಬಾವುಟಗಳು ಗಾಳಿಲಿ ಹಾರ್ತಾ ಇದ್ವು. ಡ್ರಮ್ಗಳ ಶಬ್ದ ಊರಿನಲ್ಲೆಲ್ಲ ಕೇಳಿಸುತ್ತಿತ್ತು. ಪ್ರತಿ ವರ್ಷವೂ ಈ ಹಬ್ಬದ ದೊಡ್ಡ ಆಕರ್ಷಣೆ ಡ್ರ್ಯಾಗನ್ ನೃತ್ಯವಾಗಿತ್ತು. ಉದ್ದವಾದ ಬಣ್ಣಗಳ ಡ್ರ್ಯಾಗನ್ಗಳು ಬೀದಿಗಳಲ್ಲಿ ತಿರುಗುತ್ತಾ ಕುಣಿಯುತ್ತಿದ್ದವು. ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದರು. ಈ ನೃತ್ಯನ ತುಂಬಾ ಇಷ್ಟಪಡೋ ಹುಡುಗಿ ಅಂದ್ರೆ ಮೇಯಿ. ಅವಳಿಗೆ ಡ್ರ್ಯಾಗನ್ಗಳ ಬಣ್ಣಗಳು ಇಷ್ಟ, ಡ್ರಮ್ನ ಶಬ್ದ ಇಷ್ಟ. ಅವಳಿಗೆ ಡ್ರ್ಯಾಗನ್ ಜೀವಂತವಾಗಿ ಕುಣಿತಾ ಇರುವಂತೆ ಕಾಣ್ತಾ ಇತ್ತು. ಒಂದಿನ ಮೇಯಿ ತನ್ನ ಸ್ನೇಹಿತರನ್ನ ಸೇರಿಸ್ಕೊಂಡ್ಳು. ನಾವು ನಮ್ಮದೇ ಆದ ಡ್ರ್ಯಾಗನ್ ನೃತ್ಯ ಮಾಡೋಣವೇ ಎಂದು ಕೇಳಿದ್ಲು. ಎಲ್ಲ ಮಕ್ಕಳ ಕಣ್ಣುಗಳು ಸಂತೋಷದಿಂದ ಹೊಳೆತೊಡಗಿದ್ವು. ಶಾಲೆಯ ನಂತರ ಪ್ರತಿದಿನ ಅವರು ಅಭ್ಯಾಸ ಮಾಡಲು ಶುರು ಮಾಡಿದ್ರು. ಕೆಂಪು, ಹಸಿರು ಮತ್ತು ಬಂಗಾರದ ಬಣ್ಣಗಳಲ್ಲಿ ಡ್ರ್ಯಾಗನ್ ಮುಖವಾಡಗಳನ್ನ ರಚಿಸಿದ್ರು. ಕಾಗದ, ಬಟ್ಟೆ ಮತ್ತು ಬಿದಿರು ಕಡ್ಡಿಗಳಿಂದ ಒಂದು ಚಿಕ್ಕ ಡ್ರ್ಯಾಗನ್ ತಯಾರಿಸಿದ್ರು. ಕೆಲವರು ಡ್ರಮ್ ಬಾರಿಸೋಕೆ ಅಭ್ಯಾಸ ಮಾಡಿಕೊಂಡ್ರು. ಇನ್ನೂ ಕೆಲವರು ಡ್ರ್ಯಾಗನ್ ಹಿಡಿದು ಕುಣಿಯೋಕೆ ಅಭ್ಯಾಸ ಮಾಡಿಕೊಂಡ್ರು. ಮೊದಲಿಗೆ ಅವರೊಬ್ಬರಲ್ಲೊಬ್ರು ಡಿಕ್ಕಿ ಹೊಡ್ಕೊಂಡು ಏಟ್ ಮಾಡ್ಕೋತಿದ್ರು. ಕೆಲವೊಮ್ಮೆ ಡ್ರ್ಯಾಗನ್ ಕೆಳಗೆ ಬೀಳ್ತಾ ಇತ್ತು. ಆದ್ರೆ ಅವ್ರ ಕೈ ಬಿಡ್ಲಿಲ್ಲ. ಪ್ರತಿದಿನ ನೃತ್ಯ ಇನ್ನೂ ಚೆನ್ನಾಗ್ತಾ ಹೋಯ್ತು. ಕೊನೆಗೆ ಮಕ್ಕಳು ಧೈರ್ಯ ಮಾಡಿ ಊರಿನ ಹಿರಿಯರ ಬಳಿ ಹೋದ್ರು. ನಾವು ಹಬ್ಬದ ಮೆರವಣಿಗೆಯಲ್ಲಿ ನೃತ್ಯ ಮಾಡ್ಬೋದೇ ಎಂದು ಮೇ ವಿನಯದಿಂದ ಕೇಳಿದ್ಲು. ಹಿರಿಯರು ಆಶ್ಚರ್ಯದಿಂದ ನೋಡಿದ್ರು. ನೀವಿನ್ನು ಚಿಕ್ಕವರು ಎಂದ ಒಬ್ಬ ಹಿರಿಯ. ಈ ಮೆರವಣಿಗೆಯಲ್ಲಿ ಅನುಭವಿಗಳೇ ಭಾಗವಹಿಸ್ತಾರೆ ಅಂದ ಮತ್ತೊಬ್ಬ. ಮಕ್ಕಳಿಗೆ ತುಂಬಾ ಬೇಸರ ಆಯಿತು. ಆದ್ರೆ ಅವರು ನಿರಾಶರಾಗಲಿಲ್ಲ. ಮರುದಿನ ಪಟ್ಟಣದ ಮೇಯರ್ ಅವರನ್ನು ಭೇಟಿಯಾದ್ರು. ದಯವಿಟ್ಟು ನಮಗೊಂದು ಅವಕಾಶ ನೀಡಿ ಎಂದು ಮೇಯ್ ಕೇಳಿದ್ಲು. ನಾವು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀವಿ. ಮೇಯರ್ ಮೃದುವಾಗಿ ನಕ್ರು. ಪ್ರತಿ ದೊಡ್ಡ ಕಲಾವಿದರು ಒಂದು ದಿನ ಮೊದಲ ಹೆಜ್ಜೆ ಇಟ್ಟವ್ರೆ ಎಂದು ಹೇಳಿದ್ರು. ಕೊನೆಗೆ ಅನುಮತಿ ನೀಡಿದ್ರು. ಆದ್ರೆ ಮೆರವಣಿಗೆಯ ಕೊನೆಯಲ್ಲಿ ನೀವು ಭಾಗವಹಿಸಬಹುದು. ಮಕ್ಕಳು ಸಂತೋಷದಿಂದ ಕುಪ್ಪಳಿಸಿದ್ರು. ಹಬ್ಬದ ರಾತ್ರಿ ಪಟ್ಟಣ ಬೆಳಗ್ತಾ ಇತ್ತು. ಲ್ಯಾಂಟರ್ನ್ಗಳು ಹೊಳಿತಾ ಇದ್ವು, ಪಟಾಕಿ ಸಿಡಿತಾ ಇದ್ವು, ಡ್ರಮ್ಗಳ ಶಬ್ದ ಎಲ್ಲೆಡೆ ಮೊಳಗ್ತಾ ಇತ್ತು. ದೊಡ್ಡ ದೊಡ್ಡ ಡ್ರ್ಯಾಗನ್ಗಳು ಕುಣಿತಾ ಇದ್ವು. ಕೊನೆಯಲ್ಲಿ ಮೇ ಮತ್ತು ಅವಳ ಸ್ನೇಹಿತರ ಸರದಿ ಬಂತು. ಮೊದಲಿಗೆ ಜನರು ಕುತೂಹಲದಿಂದ ನೋಡಿದ್ರು. ಆಮೇಲೆ ಮಕ್ಕಳ ಡ್ರ್ಯಾಗನ್ ನೃತ್ಯ ಆರಂಭ ಆಯಿತು. ಚಿಕ್ಕ ಡ್ರ್ಯಾಗನ್ ಸುಂದರವಾಗಿ ತಿರುಗತೊಡಗಿತು. ಡ್ರಮ್ಗಳ ತಾಳ ಸಂಪೂರ್ಣ ಸರಿಯಾಗಿತ್ತು. ಮಕ್ಕಳು ಒಂದೇ ತಂಡದಂತೆ ಕುಣಿತಾ ಇದ್ರು. ಜನರು ಆಶ್ಚರ್ಯದಿಂದ ನೋಡಿದ್ರು. ತಕ್ಷಣವೇ ಚಪ್ಪಾಳೆ ಮತ್ತು ಹರ್ಷೋದ್ಗಾರಗಳು ಕೇಳಿ ಬಂದ್ವು. ಜನರು ಫೋಟೋ ತಗೊಳ್ಳೋ ಶುರು ಮಾಡಿದ್ರು. ಅನೇಕರು ಮೊಬೈಲ್ನಲ್ಲಿ ವಿಡಿಯೋ ದಾಖಲಿಸಿದ್ರು. ಮೊದಲಿಗೆ ಅನುಮತಿ ಕೊಡದಿದ್ದೊಬ್ಬ ಹಿರಿಯ ಕೂಡ ನಗ್ತಾ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಆ ರಾತ್ರಿ ಮಕ್ಕಳು ಮೆರವಣಿಗೆಯ ದೊಡ್ಡ ಆಕರ್ಷಣೆ ಆದ್ರು. ಮೇಯರ್ ಹೆಮ್ಮೆಯಿಂದ ಹೇಳಿದ್ರು, ಪ್ರತಿಭೆ ಮತ್ತು ಉತ್ಸಾಹಕ್ಕೆ ವಯಸ್ಸಿನ ಮಿತಿ ಇಲ್ಲ. ಮೇಯ್ ತನ್ನ ಸ್ನೇಹಿತರತ್ತ ನೋಡುತ್ತಾ ಸಂತೋಷವಾಗಿ ನಕ್ಕಳು. ಲ್ಯಾಂಟರ್ನ್ಗಳ ಬೆಳಕಿನ ನಡುವೆ ಡ್ರ್ಯಾಗನ್ ನೃತ್ಯದ ಸಂಭ್ರಮದಲ್ಲಿ ಮಕ್ಕಳು ಒಂದು ದೊಡ್ಡ ಪಾಠ ಕಲಿತರು. ಚಿಕ್ಕ ಕನಸುಗಳು ಒಂದು ಅವಕಾಶ ಸಿಕ್ಕರೆ ಅವು ದೊಡ್ಡದಾಗಿ ಬೆಳೆಯುತ್ತವೆ, ಬೆಳಕಾಗಿ
ಹೊಳೆಯುತ್ತವೆ. ಹೇಗಿತ್ತು ಕತೆ? ನಿಮ್ಗಿಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಡನೆ, ಸಂಬಂಧಿಕರೊಡನೆ ಶೇರ್ ಮಾಡಿ, ಹಂಚ್ಕೊಳ್ಳಿ. ಮುಂದಿನ ವಾರ ಮತ್ತೆ ಸಿಗೋಣ ಮತ್ತೊಂದು ದೇಶದ ಮತ್ತೊಂದು ಕಥೆಯೊಂದಿಗೆ. ಅದುವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಆಟ ಆಡ್ತಾ ಇರಿ. ನಮಸ್ಕಾರ.